ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಅರಕಲಗೂಡು ತಾಲೂಕು ಮತ್ತು ಅರಣ್ಯ ಇಲಾಖೆಯ ಸಹಭಾಗಿತ್ವದಲ್ಲಿ ಗಂಗೂರು ಗ್ರಾಮದ ನೆಹರು ಸ್ಮಾರಕ ಗ್ರಾಮಾಂತರ ಪ್ರೌಢಶಾಲೆಯಲ್ಲಿ ಪರಿಸರ ಮಾಹಿತಿ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಕಾರ್ಯಕ್ರಮವನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷತೆ ಶ್ರೀಮತಿ ಕಲಾರಾಣಿ ಮತ್ತು ಸದಸ್ಯರಾದ ಶಿವಣ್ಣನವರು ಇತರ ಗಣ್ಯರೊಂದಿಗೆ ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು. ತಾಲೂಕು ಯೋಜನಾಧಿಕಾರಿ ಶ್ರೀ ಪ್ರಕಾಶ್ ಮೊಗವೀರ್ ಅವರು ತಮ್ಮ ಪ್ರಾಸ್ತಾವಿಕ ಭಾಷಣದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವಿವಿಧ ಕಾರ್ಯಕ್ರಮಗಳ ಧಾರ್ಮಿಕ, ಸಾಮಾಜಿಕ, ಕೃಷಿ ತರಬೇತಿ ಹಾಗೂ ಜ್ಞಾನ ವಿಕಾಸ ಇತ್ಯಾದಿಗಳ ಕುರಿತಂತೆ ವಿವರಿಸಿದರು. ಅವರು ಪರಿಸರ ನಾಶದ ಪ್ರಮುಖ ಕಾರಣಗಳಾಗಿ ಮಾನವ ಚಟುವಟಿಕೆಗಳನ್ನು ಉಲ್ಲೇಖಿಸಿ ಗಾಳಿ, ನೀರು ಮತ್ತು ವನಸ್ಪತಿಗಳನ್ನು ಸಂರಕ್ಷಿಸುವ ಅಗತ್ಯತೆಯ ಬಗ್ಗೆ ಒತ್ತಿ ಹೇಳಿದರು. ಅರಣ್ಯ ಇಲಾಖೆಯ ಉಪವಲಯ ಅರಣ್ಯಾಧಿಕಾರಿ ಮಹೇಶ್ ಅವರು ಪ್ಲಾಸ್ಟಿಕ್ ಬಳಕೆಯಿಂದ ಉಂಟಾಗುವ ಪರಿಣಾಮಗಳ ಬಗ್ಗೆ ಚರ್ಚಿಸಿ ಪ್ರತಿಯೊಬ್ಬರ ಗಿಡ ನೆಟ್ಟಿ ಪೋಷಿಸಲು ಮುಂದಾಗಬೇಕು ಎಂಬ ಸಂದೇಶ ನೀಡಿದರು. ಶಾಲೆಯ ಮುಖ್ಯ ಶಿಕ್ಷಕ ಈಶ್ವರಗೌಡರು, ಒಕ್ಕೂಟದ ಅಧ್ಯಕ್ಷ ಪುರುಷೋತ್ತಮ, ಕೃಷಿ ಮಾಲ್ವಿಚಾರಕ ಸುನಿಲ್ ಕುಮಾರ್ ಎಂ, ವಲಯ ಮಾಲ್ವಿಚಾರಕ ರಾಧಾ, ಸಹ ಶಿಕ್ಷಕರು ಟಿ ಸೋಮಶೇಖರ್, ಕೃಷ್ಣಪ್ಪ, ಶಶಿಕಲಾ, ಸುಂದರೇಶ್ ಹಾಗೂ ಕಾರ್ಯಕ್ಷೇತ್ರದ ಸೇವಾ ಪ್ರತಿನಿಧಿಗಳಾದ ಪೂಜಾ ಮತ್ತು ಪ್ರಿಯಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಈ ಕಾರ್ಯಕ್ರಮ ಗ್ರಾಮಸ್ಥರಲ್ಲಿ ಪರಿಸರ ಜಾಗೃತಿಯನ್ನು ಉಂಟು ಮಾಡಿದ ಮಹತ್ವದ ಹೆಜ್ಜೆಯಾಗಿದೆ. ಬ್ಯೂರೋ ರಿಪೋರ್ಟ್, ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ, ಅರಕಲಗೂಡು, ಮಂಜೇಗೌಡ. ಆದದ್ದಿದ್ರೂ ಸಹ ಸಾಲ ವ್ಯವಹಾರ ಪ್ರಾರಂಭ ಆಗಿರೋದು ಅದರ ನಂತರ ಸುಮಾರು 8-10 ವರ್ಷದ ನಂತರ ಪ್ರಾರಂಭ ಆಗಿದ್ದು. ಅದು ಸದಸ್ಯರ ಬೇಡಿಕೆಗೆ ಅನುಗುಣವಾಗಿ ಬ್ಯಾಂಕಿನವರ ಜೊತೆಗೆ ಒಪ್ಪಂದ ಮಾಡಿಕೊಂಡು ಆ ನಂತರದಲ್ಲಿ ಸದಸ್ಯರಿಗೆ ಒಂದನ್ನು ನಿಮಗೆ ಸಂಬಂಧಪಟ್ಟದನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದರಲ್ಲಿ ಸಂಸ್ಥೆಯಿಂದ ನಡೆಸುವಂತಹ ಅನೇಕ ಕಾರ್ಯಕ್ರಮಗಳಲ್ಲಿ ಈ ಪರಿಸರ ಕಾರ್ಯಕ್ರಮನೂ ಒಂದು.